ಓಕೆ, ಸದ್ಯಕ್ಕೆ ಆಪರೇಷನ್ ಕಮಲ ಇಲ್ಲವೇ ಇಲ್ಲ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಆದರೆ ಗುಪ್ತ ನಿರ್ಣಯಕ್ಕೆ ಎಲ್ಲರ ಸಮ್ಮತಿಯನ್ನ ಪಡೆದದ್ದು ಯಾಕೆ, ಇಷ್ಟಕ್ಕೂ ಆ ನಿರ್ಣಯವಾದರೂ ಏನು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಬಗ್ಗೆ ಉತ್ತರವನ್ನ ನನ್ನ ಕೊಲಿಗಿಂದನೇ ಪಡ್ಕೊಂಡು ಬಿಡ್ತೀನಿ ನಾನು ರವೀಶ್ ಅವರಿಂದ. ರವೀಶ್, ಒಂದ್ ಕಡೆ ಆಪರೇಷನ್ ಕಮಲದ ಪ್ರಸ್ತಾಪ ಎಲ್ಲೂ ಆಗಿಲ್ಲ ಅಂತೀರಾ, ಆದರೆ ಗುಪ್ತವಾಗಿ ನಿರ್ಣಯಕ್ಕೆ ಅನುಮತಿಯನ್ನ ಪಡೆದಿದ್ದಾರೆ. ಎಲ್ಲರ ಕುತೂಹಲ ಇರ್ತಕ್ಕಂಥದ್ದು ಆ ನಿರ್ಣಯ ಏನು ಅಂತ. ಅರವಿಂದ್, ಈಗಾಗಲೇ ಹೇಳದಂಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅಂದ್ರೆ ಸೆಪ್ಟೆಂಬರ್ 23ರ ನಂತರ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ಕೂಡ ನಡೆಯುತ್ತೆ. ಪರಿಷತ್ ಚುನಾವಣೆ ಇದೆ ಮುಂದಿನ ತಿಂಗಳು. ಹಾಗಾಗಿ ಆ ಒಂದು ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಸಮಾಧಾನಿತ ಶಾಸಕರ ನಡೆ ಏನಿರುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಈಗಾಗಲೇ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಸಮಾಧಾನಿತರು ಕಾಂಗ್ರೆಸ್ನಲ್ಲೂ ಕೂಡ ಇದ್ದಾರೆ. ಅವರ ನಡೆ ಏನನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈ ಎಲ್ಲಾ ವಿದ್ಯಮಾನಗಳನ್ನ ಕಾದು ನೋಡಿ ರಾಜ್ಯ ಬಿಜೆಪಿ ಒಂದು ನಿರ್ಧಾರಕ್ಕೆ ಬರುತ್ತೆ, ನಿರ್ಣಯಕ್ಕೆ ಬರುತ್ತೆ. ಹಾಗಾಗಿ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿರ್ಬೇಕು ಅಂತ ಕೂಡ ಸೂಚ್ಯವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಂತ ಅಂದ್ರೆ ನಿಜಕ್ಕೂ ಕೂಡ ಸರ್ಕಾರ ರಚನೆಯಲ್ಲಿ ಇನ್ನೂ ಕೂಡ ಆಸೆಯನ್ನ ಜೀವಂತವಾಗಿ ಬಿಜೆಪಿ ಇಟ್ಟುಕೊಂಡಿದೆ ಅಂತಾನೂ ಕೂಡ ಅರ್ಥ. ಹಾಗಾಗಿ ಯಡಿಯೂರಪ್ಪನವರು ಅಂದ್ರೆ ನಾವು ಆ ಒಂದು ಶಾಸಕರನ್ನು ಕೂಡ ಸೆಳೆಯೋದಕ್ಕೆ ಯತ್ನ ಮಾಡ್ತೇವೆ ಅಂತನೂ ಕೂಡ ಪರೋಕ್ಷವಾಗಿ ಸುಳಿವನ್ನು ನೀಡಿ ಈ ಒಂದು ಗುಪ್ತ ನಿರ್ಣಯಕ್ಕೆ ಅಂಗೀಕಾರವನ್ನು ಕೂಡ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇನ್ನೂ ಒಂದು ವಾರದಿಂದ 15 ದಿನಗಳ ಕಾಲ ಈ ಒಂದು ಮೇಲಾಟವನ್ನು ಕೂಡ ನೋಡ್ಬೇಕಾಗುತ್ತೆ ಅರವಿಂದ್. ಬಟ್ ಅಂದ್ರೆ ಸದ್ಯಕ್ಕೆ ಆಪರೇಷನ್ ಕಮಲ ಇಲ್ಲ ಅನ್ನೋದಾದ್ರೆ ಇಲ್ಲಿಯವರೆಗೂ ಮಾಡಿದ್ದು ಆಪರೇಷನ್ ಅಂತ ಪರೋಕ್ಷವಾಗಿ ಅವ್ರು ಒಪ್ಕೊಂಡಂಗ ಆಯ್ತಲ್ಲ ರವೀಶ್? ಖಂಡಿತವಾಗಿ ಕೂಡ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ ಅದನ್ನ ಮಾಧ್ಯಮಗಳ ಮುಂದೆ ಆಗ್ಲಿ ಬಹಿರಂಗವಾಗ್ಲಿ ಯಾರು ಕೂಡ ಹೇಳಲ್ಲ. ಯಾಕೆಂದ್ರೆ ಈಗಾಗಲೇ ಹೇಳ್ತಾ ಬರ್ತಾ ಇದ್ರು, ನಾವು ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ, ನಾವು ಯಾರನ್ನು ಕೂಡ ಟಚ್ ಮಾಡಿಲ್ಲ ಅಂತ. ಆದ್ರೆ ಆಂತರಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೆದಿದೆ. ಅದು ಬಿಜೆಪಿಯ ನಾಯಕರುಗಳು ಕೂಡ ಗೊತ್ತು. ಜೊತೆಗೆ ಯಡಿಯೂರಪ್ಪನವರ ನೇತೃತ್ವದಲ್ಲೂ ಕೂಡ ಆ ಒಂದು ರಾಜಕೀಯ ಚಟುವಟಿಕೆಗಳು ಕೂಡ ನಡೆದಿದೆ. ಹಾಗಾಗಿ ಅವರು ನೇರವಾಗಿ ಒಂದು ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ನಾವು ಯಾವುದೇ ರೀತಿ ಆಪರೇಷನ್ ಕೈ ಹಾಕಿಲ್ಲ ಅಂದ್ರು ಒಳಗೊಳಗೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲೂ ಕೂಡ ಇರ್ತಾ ಇದ್ರು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಎಲ್ಲದಕ್ಕೂ ಕೂಡ ಅಂದ್ರೆ ಬಹಿರಂಗವಾಗಿ ನಾವು ಹೇಳದಂತ ಸಂದರ್ಭದಲ್ಲಿ ಫೇಲ್ಯೂರ್ ಆದ್ರೆ ಅದು ನಮ್ಗೆ ಒಂದು ರೀತಿಯಲ್ಲಿ ಉಲ್ಟಾ ಹೊಡೆಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೈಕಮಾಂಡ್ ಸೂಚನೆ ಮೇರೆಗೆ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಗುಪ್ತವಾಗಿ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದಕ್ಕೂ ಮೊದಲು BSY ಏನ್ ಹೇಳಿದ್ರು ನೋಡ್ಕೊಂಡ್ ಬರೋಣ. ದೇವೇಗೌಡ ಅವರ ಮಕ್ಕಳು ಅನೇಕ ಹಗರಣದಲ್ಲಿ ಭಾಗಿಯಾಗ್ತಾ ಇರೋದು ನಮ್ಗೆಲ್ಲ ಗೊತ್ತಿದ್ದಂತ ಸಂಗತಿ. ಹಾಸನ ಜಿಲ್ಲೆಯಲ್ಲಿ 54 ಎಕರೆ 29 ಗುಂಟೆಯನ್ನ ಜಮೀನನ್ನ ಸುಮಾರು 3,000 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನನ್ನ ಅಕ್ರಮವಾಗಿ ನೋಂದಾವಣೆ ಮಾಡಿಸಿ ಅವರ ಕುಟುಂಬ ವರ್ಗದವರಿಗೆ ವರ್ಗಾವಣೆ ಮಾಡುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಇದು ಕೇವಲ ಇದು ಮೊದಲನೇ ಪ್ರಕರಣ ಅಲ್ಲ. ಅನೇಕ ಸಂದರ್ಭದಲ್ಲಿ ಈ ರೀತಿ ಭೂಮಿ ಕಬಳಿಕೆ ಮಾಡಿದಂತ ಒಂದು ದಾಖಲೆಯ ಪುಸ್ತಕವನ್ನೇ ನಾವು ಹೊರತಂದಿದ್ದು ದೇವೇಗೌಡ ಅವರ ಮಕ್ಕಳದು. ಈಗ ಅದು ಮಿತಿಮೀರಿ ಹೋಗಿರುವಂತಹದ್ದನ್ನು ಸಹ ತಾವೆಲ್ಲ ಗಮನಿಸಿರುವಂತಹದ್ದನ್ನ ನಾನು ನೋಡ್ತಾ ಇದ್ದೇನೆ. ಇದರ ವಿರುದ್ಧ ತತ್ಕ್ಷಣ ಜಿಲ್ಲಾಧಿಕಾರಿ ಕ್ರಮವನ್ನು ತಗೊಳ್ಳದೇ ಇದ್ರೆ ಬಹುಶಃ ದೊಡ್ಡ ಹೋರಾಟವನ್ನೇ ನಾವು ಕೈಗೊಳ್ಳಬೇಕಾಗುತ್ತೆ. ಒಂದು ರೀತಿ ಕಮಿಷನ್ ಏಜೆಂಟ್ ಅಂತ ಈ ಸರ್ಕಾರ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರಬಹುದು. ನಿಮ್ಮ ಜಿಲ್ಲೆಯಲ್ಲಿರುವಂತ ಯಾವ್ದಾದ್ರು ಗುತ್ತಿಗೆದಾರನ ವಿಚಾರಿಸಿ, ಈಗಲೂ ಸಹ ಕಾಮಗಾರಿ ಮಾಡಕ್ಕೆ ಹಿಂದೆ ಕಮಿಷನ್ ಕೊಟ್ಟ ಆದ್ಮೇಲೂ ಸಹ ಮತ್ತೊಮ್ಮೆ 8ರಿಂದ 10% ಕಮಿಷನ್ ಕೊಡದೇನೆ ಬಿಲ್ ಪಾವತಿ ಮಾಡಲ್ಲ ಅಂತ ನೀರಾವರಿ ಇಲಾಖೆ ಸಚಿವರು ಹೇಳುವಂತಹದ್ದು. ಅದೇ ರೀತಿ ಲೋಕೋಪಯೋಗಿ ಇಲಾಖೆ